ಹರೇ ರಾಮ. ತಸ್ಯೈ ದಿಶೆ ಸತತಮಂಜರಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ. ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ನಮಃ ಶಿವಾಯ ಸಾಂಬಾಯ ಸಗಣಾಯ ಸಸೂನವೇ ಸನಂದಿನೇ ಸಗಂಗಾಯ ಸವೃಷಾಯ ನಮೋ ನಮಃ. ಮೊದಲು ಸಮುದ್ರ ತೀರದಲ್ಲಿ ಸನ್ನಿಹಿತನಾದ ವಿಷ್ಣು ನೃಸಿಂಹರಿಂದ ಸಹಿತನಾದ ವರಾಹಸ್ವಾಮಿಗೂ ಹಾಗೆಯೇ ಗಂಗಾಧರೇಶ್ವರ ಪ್ರಭುವಿಗೂ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಇಂದು ಇಲ್ಲಿ ನೀವು ಯಾರೆಲ್ಲ ಬಂದು ಸೇರಿದ್ದೀರೋ ನೀವು ಭಾಗ್ಯವಂತರು, ನೀವು ಪುಣ್ಯವಂತರು. ಮಾತ್ರವಲ್ಲ, ಯಾರು ವಿಶೇಷ ಸೇವೆಯನ್ನು ಮಾಡ್ತಾ ಇದ್ದೀರೋ ನಿಮ್ಮಂಥ ಭಾಗ್ಯವಂತರು ಬೇರೆ ಯಾರೂ ಇಲ್ಲ. ಯಾಕೆಂದರೆ ನಿಮಗೆ ದೇವರಿಗೆ ಸೇವೆ ಮಾಡಬೇಕು ಅಂತ ಅನ್ನಿಸಿದ್ರೆ ಸಾಲದು, ದೇವರಿಗೆ ತಗೊಳ್ಬೇಕು ಅಂತ ಅನ್ನಿಸ್ಬೇಕು ನಿಮ್ಮ ಸೇವೆಯನ್ನು. ಆಗ ನಿಮ್ಮ ಸೇವೆ ದೇವರಿಗೆ ಸಲ್ಲುವಂತೆ ಆಗ್ತದೆ. ಒಂದು ತಮಾಷೆ ಉದಾಹರಣೆಯನ್ನು ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ. ಒಬ್ಬ ಭಿಕ್ಷುಕ ಮತ್ತೊಬ್ಬ ಭಿಕ್ಷುಕನಿಗೆ ಹೇಳಿದ್ನಂತೆ, ನನ್ನದು ರಾಜ್ಕುಮಾರಿದ್ದು ಮದುವೆ ಅಂತ. ಮತ್ತೊಬ್ಬ ಭಿಕ್ಷುಕನಿಗೆ ಗಾಬರಿ ಆಯಿತು, ನಿನ್ನದು ರಾಜ್ಕುಮಾರಿದ್ದು ಮದುವೆಯಾ, ಅದೇ ಹೇಗೆ ಅಂತ. ಇಲ್ಲ, ಈಗ ಅರ್ಧ ನಿಶ್ಚಯ ಆಗಿದೆ ಅಂತ. ಇನ್ನು ಅರ್ಧ ಆದ್ರೆ ಆಯಿತು ಅಂತ. ಅರ್ಧ ಅಂದರೆ ಏನು ಅಂತ, ನಾನು ಒಪ್ಪಿ ಆಯಿತು ಅಂತ, ರಾಜಕುಮಾರಿ ಒಪ್ಪಿದ್ರಾಯ್ತು ಅಂತ. ಎಂದ ಹಾಗೆ ಅದು ಅಂತ. ಈಗ ನಾವು ದೇವರಿಗೊಂದು ಸಮರ್ಪಣೆ ಮಾಡ್ತೇವೆ, ದೇವರಿಗೊಂದು ಸೇವೆ ಮಾಡ್ತೇವೆ ಅಂದರೆ ಅದು ಭಿಕ್ಷುಕನಿಗೂ ರಾಜಕುಮಾರಿಗೂ ಮದುವೆ ನಿಶ್ಚಯ ಆದ ಹಾಗೆ ಅದು ಅಂತ. ರಾಜಕುಮಾರಿ ಒಪ್ಪಬೇಕಲ್ಲ ಮದುವೆಗೆ, ಹಾಗೆ ದೇವರು ನಮ್ಮ ಸೇವೆಯನ್ನು ಸ್ವೀಕಾರ ಮಾಡಬೇಕಲ್ಲ ಅಂತ. ಹಾಗಾಗಿ ನಿಮ್ಮಂಥ ಅದೃಷ್ಟವಂತರು, ನಿಮ್ಮಂಥ ಭಾಗ್ಯವಂತರು ಬೇರೆ ಯಾರೂ ಇಲ್ಲ ಎಂಬುದಾಗಿ ನಾವು ಭಾವಿಸ್ತೇವೆ. ಅದೊಂದು ಕಾಲ ಇತ್ತು, ಇಂಥದ್ದೊಂದು ದೇವಸ್ಥಾನ ನಿರ್ಮಾಣ ಆಗಬೇಕು ಅಂದರೆ ಅದಕ್ಕೆ ರಾಜರು ಧೈರ್ಯ ಕೊಡಬೇಕಾಗಿತ್ತು. ಭಕ್ತ ಜನತೆ ದೇವಸ್ಥಾನದ ನಿರ್ಮಾಣಕ್ಕೆ ಮುಂದಾದರೆ ಧೈರ್ಯ ಕೊಡಲಿಕ್ಕೆ ರಾಜರು ಇರ್ತಿದ್ರು. ಒಂದು ಕಾಲ ಹಾಗಿತ್ತು ಅಂತ. ಆದರೆ ಇವತ್ತು ಕಾಲ ಹೇಗಿದೆ ಅಂದರೆ ಈ ದೇವಸ್ಥಾನದ ನಿರ್ಮಾಣದ ವಿಷಯದಲ್ಲಿ ಸರ್ಕಾರಕ್ಕೆ ಭಕ್ತರು ಧೈರ್ಯ ಕೊಡ್ತಾ ಇದ್ದಾರೆ ಅಂತ. ತದ್ವಿರುದ್ಧ ಈಗ ರಾಜರು ಭಕ್ತರಿಗೆ ಧೈರ್ಯ ಕೊಡೋದಲ್ಲ, ಭಕ್ತರೇ ರಾಜರಿಗೆ ಅಂದರೆ ಸರ್ಕಾರಕ್ಕೆ ನಾವಿದನ್ನು ಮಾಡ್ತೇವೆ, ನಾವಿಷ್ಟು ಹಣ ಸಂಗ್ರಹ ಮಾಡ್ತೇವೆ, ಎಷ್ಟು ಸಮರ್ಪಣೆ ಮಾಡ್ತೇವೆ ಎಂಬುದಾಗಿ ಧೈರ್ಯ ಕೊಡಬೇಕಾದ್ರೆ ಎಂಥದ್ದೊಂದು ವಿಸ್ಮಯ, ವಿಚಿತ್ರ ಎಂಬುದಾಗಿ ನಮಗೆ ಅನಿಸುವಂಥದ್ದು. ಎಷ್ಟು ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ತವೆ, ಆದರೆ ಈ ರೀತಿ ಜೀರ್ಣೋದ್ಧಾರ ನಾವು ಕಂಡಿದ್ದಿಲ್ಲ, ಕೇಳಿದ್ದಿಲ್ಲ. ಯಾಕೆಂದರೆ ಏನು ನಿಮ್ಮ ಇನ್ನು ಕಾರ್ಯ ಪ್ರಾರಂಭ ಮಾಡುವ ಮೊದಲೇ ಎಲ್ಲದಕ್ಕೂ ದಾನಿಗಳಾಗ್ಬಿಟ್ರು. ಆ ರೀತಿ ಎಷ್ಟು ದೇವಸ್ಥಾನಗಳಿಗೆ ಆಗ್ತದೆ ಹೇಳಿ. ನೀವು ಎಷ್ಟೋ ಕೋಟಿ ರೂಪಾಯಿಗಳು ಇಟ್ಕೊಂಡು ಶುರು ಮಾಡೋದಾದ್ರೆ ವಿಷಯ ಬೇರೆ, ಅದಲ್ಲ. ಹಾಗಿಲ್ಲ. ಹಾಗಿರುವಾಗ ಭಕ್ತರು ತಾವಾಗಿ ಮುಂದೆ ಬಂದು ಇಷ್ಟೆಲ್ಲ ದೊಡ್ಡ ಸೇವೆಯನ್ನು ಮಾಡಿ ಈಗ ಇನ್ನು ಮುಂದೆ ಸೇವೆ ಮಾಡಬೇಕು ಅಂದರೆ ಅವಕಾಶ ಇಲ್ಲ ಅನ್ನೋ ಪರಿಸ್ಥಿತಿ ಅಂತ. ಹಾಗೆನ್ನುವಾಗ ವರಾಹಸ್ವಾಮಿ ಮಹಿಮೆಯ ಬಗ್ಗೆ ತುಂಬ ನಮಗೆ ಹೆಮ್ಮೆ ಮತ್ತು ತುಂಬ ಸಂತೋಷ ಅಂತ ಅನ್ನಿಸ್ತಿದೆ. ಮತ್ತೊಮ್ಮೆ ಹೇಳಬೇಕು ಅಂದರೆ ಯಾರೆಲ್ಲ ನೀವು ಮಹಾರಾಜ ವರಾಹಸ್ವಾಮಿಯ ಛತ್ರ ಛಾಯೆಯಲ್ಲಿ, ಅವನ ಚರಣ ಛಾಯೆಯಲ್ಲಿ ಯಾರೆಲ್ಲ ಇದ್ದೀರಿ, ನಿಮ್ಮಂಥ ಅದೃಷ್ಟವಂತರು, ನಿಮ್ಮಂಥ ಭಾಗ್ಯವಂತರು ಬೇರೆ ಯಾರೂ ಇಲ್ಲ ಎಂಬುದಾಗಿ ನಾವು ಭಾವಿಸುವಂಥದ್ದು. ನಮಗೆ ಈ ವೇದಿಕೆಯಲ್ಲಿ ತುಂಬ ಸಂತೋಷ ಆಗಲಿಕ್ಕೆ ಒಂದು ಕಾರಣ ಇದೆ. ಈ ವೇದಿಕೆಯಲ್ಲಿ 80 ಲಕ್ಷ 90 ಲಕ್ಷ ಸೇವೆ ಮಾಡಿದವರಿಗೂ ಆಶೀರ್ವಾದ ಸಂದಿದೆ. ಕೇವಲ ಒಂದು 5,000 ರೂಪಾಯಿ ಸೇವೆ ಮಾಡಿರ್ತಕ್ಕಂಥ ಒಬ್ಬಳು ತಾಯಿಗೂ ಕೂಡ ಇಲ್ಲಿ ಆಶೀರ್ವಾದ, ಅವಳಿಗೊಂದು ಸನ್ಮಾನ, ಆಶೀರ್ವಾದ ಸಂದಿದೆ. ಅಂದರೆ ದೇವರ ಕಣ್ಣು ಮುಂದೆ ಎಲ್ಲರೂ ಒಂದೇ, ಕೋಟಿ ಕೊಟ್ಟವನು ಒಂದೇ,
1000 ಕೊಟ್ಟವನು ಒಂದೇ, 1 ರೂಪಾಯಿ ಕೊಟ್ಟವನು ಕೂಡ ಒಂದೇ. ಮುಖ್ಯ ಯಾವುದು ಅಂದರೆ ನಮ್ಮ ಭಕ್ತಿ ಎಷ್ಟು ಎನ್ನುವಂಥದ್ದು ತುಂಬ ಮುಖ್ಯ ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸ್ತೇವೆ. ಆದರೆ ನಮಗೆ ಯಾರಿಗೆ ಶಕ್ತಿ ಇದೆ ಅವರು ಮುಂದೆ ಬಂದು ಕೊಡ್ತಾ ಇದ್ದೀರಿ. ನಮಗೆ ಒಬ್ಬೊಬ್ಬರ ಬಗ್ಗೆ ಕೂಡ ಹೆಮ್ಮೆ ಇದೆ. ಒಂದೊಂದು ಸಮುದಾಯವಾಗಿ ಕೊಟ್ಟಿದ್ದೀರಿ. ಈ ಮರುವಂತೆ ಮೀನುಗಾರರು ಇರ್ಬೋದು, ಅಥವಾ ದೇವಾಡಿಗ ಸಮುದಾಯ ಇರ್ಬೋದು, ಅಥವಾ ಪರ್ಸಿನ್ ಬೋಟ್ನವ್ರು ಇರ್ಬೋದು. ಹೀಗೆ ಸಮುದಾಯವಾಗೂ ಕೂಡ ನೀವು ಕೊಡ್ತಾ ಇದ್ದೀರಿ, ವೈಯಕ್ತಿಕವಾಗಿ ಕೂಡ ಕೊಡ್ತಾ ಇದ್ದೀರಿ, ಒಂದು ಕುಟುಂಬದ ಒಂದು ವ್ಯಕ್ತಿಯಾಗಿ ಕೂಡ ನೀವು ಇದನ್ನು ಈ ರೀತಿ ಸೇವೆಯನ್ನು ಮಾಡ್ತಾ ಇದ್ದೀರಿ. ನೀವೆಲ್ಲ ವರಾಹಸ್ವಾಮಿಯ ಪಾದದ ಬುಡದಲ್ಲಿ ಶಾಶ್ವತವಾಗಿ ನಿಮ್ಮ ಹೆಸರು ಉಳಿತದೆ, ಸಾರ್ವಕಾಲಿಕವಾಗಿ ನಿಮ್ಮ ಹೆಸರು ಉಳಿತದೆ. ಯಾಕೆಂದರೆ ಈ ದೇವಸ್ಥಾನ ಉಂಟಲ್ಲ, ಇದು ಯಾವತ್ತೂ ನಾಶ ಆಗುವಂಥದ್ದಲ್ಲ. ಇದು ಸಮುದ್ರ ಹೇಗೆ ಅವಿನಾಶಿಯೋ ಹೆಚ್ಚು ಕಡಿಮೆ ಹಾಗೆಯೇ ಇದು ಕೂಡ ಕಲ್ಲಿಗೆ ನಾಶ ಇಲ್ವಲ್ಲ, ಕಲ್ಲಿಗೆ ನಾಶ ಇದೆ ಅಂತ. ಹಾಗಾಗಿ ಕಲ್ಲಿನ ದೇವಸ್ಥಾನ, ಶಾಶ್ವತವಾಗಿರ್ತಕ್ಕಂಥ ದೇವಸ್ಥಾನ ಮಾಡುವಾಗ ಈ ದೇವಸ್ಥಾನ ಎಲ್ಲಿವರೆಗೂ ಉಳಿತದೋ ಅಲ್ಲಿವರೆಗೂ ಕೂಡ ನಿಮ್ಮ ಹೆಸರು ಇಲ್ಲಿ ಉಳಿತದೆ. ಇಲ್ಲಿ ಭಕ್ತರು ಬಂದು ನಮಸ್ಕಾರ ಮಾಡುವಾಗ, ಸೇವೆ ಮಾಡುವಾಗ ಅದರ ಪುಣ್ಯ ಫಲ ನಿಮಗೆಲ್ಲ ಬರ್ತದೆ. ಆದರೆ ಒಂದು ತುಂಬ ಮುಖ್ಯವಾಗಿದ್ದೇನೆಂದರೆ, ಪ್ರತಿಯೊಬ್ಬರು ಭಕ್ತರದ್ದು 1 ರೂಪಾಯಿ ಆದರೂ ಬರಬೇಕು ಇಲ್ಲಿಗೆ. ಅದು ತುಂಬ ಮುಖ್ಯ. ವರಾಹಸ್ವಾಮಿಯ ಭಕ್ತರು ಪ್ರತಿಯೊಬ್ಬರದ್ದು ಕೂಡ, ಅದು ಎಂಥ ಬಡವರು ಇರ್ಬೋದು, 1 ರೂಪಾಯಿ ಆದರೂ ಕೂಡ ಬರಲೇಬೇಕು. ಅದು ನಿಮಗೂ ಕ್ಷೇಮ ಮತ್ತು ದೇವಸ್ಥಾನದ ಅಭಿವೃದ್ಧಿಗೆ ಕೂಡ ಕಾರಣ ಆಗ್ತದೆ ಅದು. ಹಾಗಾಗಿ ಪ್ರತಿಯೊಬ್ಬರದ್ದು ಕಿಂಚಿತ್ತಾದರೂ ಸೇವೆ ಸಲ್ಲಬೇಕು ಇಲ್ಲಿಗೆ, ಪ್ರತಿಯೊಬ್ಬರು ಬರಬೇಕು ಇಲ್ಲಿಗೆ, ಕರಸೇವೆಯನ್ನು ಮಾಡಬೇಕು. ರಾಜಶೇಖರ ಬರೋ ಪ್ರಸ್ತಾವನೆ ಮಾಡುವಾಗ ನಮ್ಗೆ ಒಂದು ನಿಮಿಷ ಭಾಳ ಸಂತೋಷ ಆಯಿತು. ಇಲ್ಲಿ ನಾವು ಅಧ್ಯಕ್ಷರು ಸದಸ್ಯರು ಅನ್ನೋ ಭೇದ ಏನೂ ಇಲ್ಲ, ಎಲ್ಲರೂ ಬಂದು ಸೇವೆ ಮಾಡಿ ಇಲ್ಲಿ ಬೇಕಾದ ಸಿದ್ಧತೆಯನ್ನು ಮಾಡಿದವು ಅಂತ. ಅದೇ ಬೇಕು ಅಂತ. ಯಾಕೆಂದರೆ ಇಲ್ಲಿ ಮಹಾರಾಜ ಒಬ್ಬನೇ ಇರುವಂಥದ್ದು. ನಿಮ್ಗೆ ಗೊತ್ತಿದೆ ಅದು ಯಾರು ಅಂತ ಅಲ್ವಾ? ಮಹಾರಾಜರು ಯಾರು ಇಲ್ಲಿ ಅಂದರೆ ವರಾಹಸ್ವಾಮಿಯ ಮಹಾರಾಜರು ಇಲ್ಲಿ, ಬೇರೆ ಯಾರು ಕೂಡ ಮಹಾರಾಜರಿಲ್ಲ. ನಾವೆಲ್ಲ ಸೇವಕರು, ನಾವೆಲ್ಲ ಅವನ ಪ್ರಜೆಗಳು ಹೊರತು ಪ್ರಭು ಅವನೇ ಇಲ್ಲಿಗೆ ಅಂತ. ಆಗ ನಾವೆಲ್ಲರೂ ಕೂಡ ಕ್ಷೇಮ. ಒಬ್ಬ ರಾಜ ಇದ್ದಾಗ ಒಂದು ರಕ್ಷಣೆ ಇದೆ ಅಂತ ಅರ್ಥ ಅಂತ, ನಮ್ಮನ್ನು ಕೇಳುವವರಿದ್ದಾರೆ ಅಂತ ಅರ್ಥ ಅಂತ, ನಮ್ಮನ್ನು ಕಾಪಾಡುವರಿದ್ದಾರೆ ಅಂತ ಅರ್ಥ ಅಂತ. ಹಾಗಾಗಿ ಅಂಥದ್ದಿದು, ಅಂಥ ವರಾಹಸ್ವಾಮಿ. ಅವನಿಗೆ ಭೂಮಿಯ ಸಂಬಂಧವೂ ಇದೆ, ಸಮುದ್ರ ಸಂಬಂಧವೂ ಕೂಡ ಇದೆ. ಅವನು ಭೂಮಿಯನ್ನು ಮೇಲೆತ್ತಿದವನು. ವರಾಹ ಎತ್ತಿದ ಎಲ್ಲಿಂದ ಅಂದರೆ ಸಮುದ್ರದ ಆಳದಿಂದ, ರಸಾತಳದಿಂದ, ಅಲ್ಲಿಂದ ಮೇಲೆತ್ತಿರ್ತಕ್ಕಂಥವನು. ಎರಡೂ ಕಡೆ ವ್ಯಾಪ್ತಿ ಇದೆ ಅವನಿಗೆ. ಭೂಮಿಯಲ್ಲಿಯೂ ಕೂಡ ವ್ಯಾಪ್ತಿ ಇದೆ, ಸಮುದ್ರದಲ್ಲಿ ಕೂಡ ವ್ಯಾಪ್ತಿ ಇದೆ. ಹಾಗಾಗಿ ನೀವು ಅವನ ನೆನಪು ಮಾಡಿ ಸಮುದ್ರಕ್ಕೆ ಹೋದರೆ ಅಲ್ಲಿಯೂ ನಿಮ್ಮನ್ನು ಅವನೇ ಕಾಪಾಡ್ತಾನೆ. ಅವನ ನೆನಪು ಮಾಡಿ ಇಲ್ಲಿ ಏನಾದರೂ ನೀವು ಕಾರ್ಯ ಮಾಡಿದರೆ ಅಲ್ಲಿಯೂ ಕೂಡ ಅವನೇ ಕಾಪಾಡ್ತಾನೆ. ಹಾಗೆ ಈ ದೇವಾಲಯ ಸಮುಚ್ಚಯ ಗಂಗಾಧರೇಶ್ವರ ದೇವರು ಇರ್ಬೋದು. ಇವತ್ತು 1,00,000 ಬಿಲ್ವಾರ್ಚನೆ ನಡೆದಿದೆ, 1,00,000 ಬಿಲ್ವಾರ್ಚನೆ. ಅಷ್ಟೋತ್ತರ ಶತನಾಮಗಳ ಮೂಲಕವಾಗಿ 1,008 ಮಂದಿ ಒಟ್ಟಿಗೆ ಕುಳಿತು 1,00,000 ಬಿಲ್ವಾರ್ಚನೆ ನಡೆದಿದೆ. ಶಿವಭಕ್ತಿ ಇಲ್ಲಿ ಮರೆಯಲ್ಪಟ್ಟಿದೆ. ಹಾಗಾಗಿ ಅವನ ಆಶೀರ್ವಾದ, ಅವನ ಕೃಪೆ ಕೂಡ ಇಲ್ಲಿ ತುಂಬ ಮುಖ್ಯ. ಹಾಗೆ ಮಾತೆಯರದು ಕೂಡ ತುಂಬ ಮುಖ್ಯ. ನಾವಿಲ್ಲಿ ಬಂದು ಕುಳಿತು ಬರುವಾಗಲೇ ಪ್ರವೇಶ ಮಾಡುವಾಗಲೇ ನೋಡೋದು ಬಹಳ ಉದ್ದದ ಸಾರಿತ್ತು ಪೂರ್ಣಕುಂಭಗಳದ್ದು. ಈಗ ನಮಗೂ ನಿಮಗೂ ಮಧ್ಯೆ ಪೂರ್ಣಕುಂಭಗಳ ದೊಡ್ಡ ಒಂದು ಸಮೂಹವೇ ಇದೆ. ಇದು ಏನನ್ನು ನೆನಪಿಸ್ತದೆ ಅಂದರೆ ಮಾತೆಯರ ಸೇವೆಯನ್ನು ನೆನಪಿಸ್ತದೆ. ಇಲ್ಲಿ ಈ ಕಾರ್ಯದಲ್ಲಿ ಮಾತೆಯರು ಯಾವ ರೀತಿ ಭಾಗಿಯಾಗಲಿಕ್ಕಿದ್ದಾರೆ ಎನ್ನುವುದು ನೆನಪಿಸ್ತದೆ ಅಂತ. ಯಾಕೆಂದರೆ ವರಾಹ ಅಂದರೆ ಅವನು ಭೂಮಾತೆಯನ್ನು ಉದ್ಧರಿಸಲಿಕ್ಕೋಸ್ಕರ ಬಂದವನು. ವರಾಹಸ್ವಾಮಿಗೂ ಮಾತೆಯರಿಗೂ ಇರೋ ಸಂಬಂಧ ಅದು. ಅವನು ನಮ್ಮೆಲ್ಲರ ತಾಯಿ, ನಮ್ಮನ್ನು ಹೆತ್ತು ಹೊತ್ತ ನೆಲ ಇದು. ಈ ನೆಲವನ್ನು ಉಳಿಸಲಿಕ್ಕೆ, ಈ ಭೂಮಾತೆಯನ್ನು ಉಳಿಸಲಿಕ್ಕೆ ಅವತಾರ ತಳಿ ಬಂದಿರತಕ್ಕಂಥವನು ವರಾಹಸ್ವಾಮಿ. ಹಾಗಾಗಿ ಇಡೀ ಮಾತೃಶಕ್ತಿ ಎದ್ದು ನಿಂತಿದೆ. ಈ ವರಾಹಸ್ವಾಮಿಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಂಪೂರ್ಣ ಮಾತೃಶಕ್ತಿ ಅದು ಎದ್ದು ನಿಂತಿದೆ. ಬಹುಶಃ ಮೊದಲು ಎದ್ದು ನಿಂತವರೇ ಅವರು ಅಂತ, ಅವರ ಹಿಂದೆ ಮತ್ತೆಲ್ಲ ಉಳಿದವರೆಲ್ಲರೂ ಕೂಡ ಬರುವಂತೆ ಆಗಿದೆ ಅಂತ. ಇದು ಕೊನೆಯವರೆಗೂ ಬೇಕು. ಈ ಮಾತೃಶಕ್ತಿಯ ಸೇವೆ ಏನಿದೆ, ಈ ಸಂಘಟನೆ ಏನಿದೆ, ಇದು ಕೊನೆಯವರೆಗೂ ಬೇಕು ಅಂತ. ಯಾಕೆಂದರೆ ಈ ನಾವು ನಮ್ಮ ಸ್ವಾನುಭವದಲ್ಲೂ ಕೂಡ ನೋಡಿದ್ದೇವೆ, ಮಠದ ಅನುಭವ ಕೂಡ ಹಾಗೆ ಇದೆ. ಈ ಮಾತೃಶಕ್ತಿಯಿಂದ ಅಸಾಧ್ಯವಾಗಿದ್ದ ಇಲ್ಲ, ಎಲ್ಲವೂ ಕೂಡ ಸಾಧ್ಯ. ವಾತಾವರಣವೇ ಬದಲಾಗ್ತದೆ, ಇಡೀ ಪರಿಸರವೇ ಬದಲಾಗ್ತದೆ ಆ ಮಾತೆಯರ ಸಂಘಟನೆ ಏರ್ಪಟ್ಟರೆ. ಹಾಗಾಗಿ ಕೊನೆಯವರೆಗೂ ಕೂಡ ಈ ಸಂಘಟನೆಯನ್ನು ಉಳಿಸ್ಕೊಳ್ಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡ್ತೇವೆ. ಮತ್ತು ಇಲ್ಲಿ ಸಮಿತಿಯವರೆಲ್ಲ ನಮಗೆ ಪದೇ ಪದೇ ಹೇಳ್ತಾ ಇದ್ದಾರೆ, ಗುರುಗಳು ಬಂದಿದ್ದು ತುಂಬ ಸಂತೋಷ ಆಯಿತು, ನಮಗೆ ಗುರುಗಳಲ್ಲಿ ಬಂದಿದ್ದು ತುಂಬ ಸಂತೋಷ ಆಯಿತು ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ನಾವು ಹೇಳೋದೇನೆಂದರೆ, ನಮಗಿಲ್ಲಿ ಬರಲಿಕ್ಕೆ ಅವಕಾಶ ಸಿಕ್ಕಿದ್ದು ನಮಗಿನ್ನೂ ಜಾಸ್ತಿ ಸಂತೋಷ ಆಗಿದೆ, ನಿಮಗಿಂತ ಹೆಚ್ಚಿನ ಸಂತೋಷ ನಮಗಾಗಿದೆ. ಯಾಕೆಂದರೆ ನಾವು ಎಲ್ಲಿಯೋ ಇರ್ಬೋದು,
ಎಲ್ಲಿಯೋ ಸಂಚಾರ ಮಾಡ್ತಾ ಇರ್ಬೋದು, ಆದರೆ ಇಲ್ಲಿಯ ನಮ್ಮ ಮಾರಸ್ವಾಮಿಯ ಜೊತೆಗೆ ನಮಗೊಂದು ಅವಿನಾಭಾವ ಸಂಬಂಧ ಇದೆ. ಅದು ಏನೋ ಗೊತ್ತಿಲ್ಲ, ಅದು ಯಾಕೋ ಗೊತ್ತಿಲ್ಲ, ಒಂದು ಒಂದು ಅತೀವವಾಗಿರ್ತಕ್ಕಂಥ ಒಂದು ಭಕ್ತಿ ಪ್ರೀತಿ ನಮಗೆ ಈ ಸಾನ್ನಿಧ್ಯದಲ್ಲಿ ಇದೆ. ನಾವು ಮಠಕ್ಕಿಂತ ಬೇರೆ ಅಂತಲೇ ಭಾವಿಸೋದಿಲ್ಲ. ನಮ್ಮ ಮಠದ ದೇವತೆಗಳಿಂದ ಹೇಗೆ ನಾವು ಭಾವಿಸ್ತೇವೆ, ಆರಾಧಿಸ್ತೇವೆ, ಹಾಗೆಯೇ ಈ ವರಾಹಸ್ವಾಮಿಯನ್ನು ನಾವು ಆರಾಧಿಸ್ತೇವೆ, ಭಕ್ತಿ ಮಾಡ್ತೇವೆ. ಹಾಗಾಗಿ ಈ ಸಮಯಕ್ಕೆ ನಮ್ಮದಿಲ್ಲಿ ಕರೆಸಿಕೊಂಡಿದ್ದಕ್ಕೆ ನಾವು ಆ ಮಾರಸ್ವಾಮಿಗೆ ಪ್ರಣಾಮಗಳನ್ನು ಸಲ್ಲಿಸಬೇಕು, ಮಾರಸ್ವಾಮಿಗೆ ನಾವು ನಮ್ಮ ಭಕ್ತಿಯನ್ನು ಸಲ್ಲಿಸಬೇಕು. ಆಗಲಿ ನೀವೆಲ್ಲರೂ ಸಂಘಟಿತರಾಗಿ ಮಾರಸ್ವಾಮಿಯ ಛತ್ರಛಾಯೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಿ. ಮತ್ತೊಮ್ಮೆ ನಿಮಗೆ ನಾವು ನೆನಪು ಮಾಡುವಂಥದ್ದು, ಇಲ್ಲಿ ಪ್ರತಿಷ್ಠೆ ಒಬ್ಬರದ್ದೇ ಆಗುವಂಥದ್ದು, ದೇವರದ್ದು, ನಮ್ಮದು ಯಾರದ್ದು ಪ್ರತಿಷ್ಠೆ ಇಲ್ಲ. ನಮ್ಮೆಲ್ಲರ ಪ್ರತಿಷ್ಠೆಯನ್ನು ಪಕ್ಕಕ್ಕಿಡಬೇಕು. ನಾವು ಪ್ರತಿಷ್ಠೆ ದೇವರದ್ದು ಮಾತ್ರ, ಪ್ರತಿಷ್ಠಾಪನೆ ಪ್ರತಿಷ್ಠೆ ಅಂದರೆ ದೇವರದ್ದು ಮಾತ್ರ ಹೊರತು ಇಲ್ಲಿ ನಮ್ದು ಯಾರದ್ದು ಪ್ರತಿಷ್ಠೆ ಇಲ್ಲ. ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯಗಳು ಬರಬಾರ್ದು, ನಮಗೆ ನಮ್ಮ ಸ್ವಂತಿಕೆ ಹೆಚ್ಚಾಗಬಾರ್ದು. ಈ ಕಾರ್ಯ ಆಗಬೇಕು ಅನ್ನೋದೇ ಎಲ್ಲರ ಮನಸ್ಸಲ್ಲಿ ಇರಬೇಕು ಹೊರತು ಯಾರಿಗೂ ತಾನು ತನ್ನದು ತನ್ನ ಹೆಸರು ಬಂತೋ ಇಲ್ವೋ ಎನ್ನುವಂಥದ್ದು ಯಾರಿಗೂ ಕೂಡ ಬರಬಾರ್ದು. ಯಾಕೆಂದರೆ ನಾವು ಏನು ಮಾಡಿದೆವೋ ದೇವರಿಗೆ ಗೊತ್ತು, ನಾವು ಏನು ಮಾಡಲಿಲ್ಲ ಅದು ದೇವರಿಗೆ ಗೊತ್ತು. ನಾವು ಈ ಕಾರ್ಯಕ್ಕೆ ಏನು ಸೇವೆ ಮಾಡಿದ್ದೇವೆ ದೇವರಿಗೆ ಗೊತ್ತಾಗ್ತದೆ, ಈ ಕಾರ್ಯಕ್ಕೆ ಏನು ತೊಂದರೆ ಮಾಡಿದ್ದೇವೆ ಅದು ಕೂಡ ದೇವರಿಗೆ ಗೊತ್ತಾಗ್ತದೆ. ನಾವು ಎಲ್ಲಿ ಸಂಘಟನೆಗೆ ಹೋದು ಗೊತ್ತಾಗ್ತದೆ ದೇವರಿಗೆ, ಎಲ್ಲಿ ನಾವು ಒಡಕುಂಟು ಮಾಡಿದ್ವಿ, ಎಲ್ಲಿ ನಾವು ಈ ಕಾರ್ಯಕ್ಕೆ ನಾವೇ ಒಂದು ಅಡ್ಡಗಾಲ ಆದ್ವು, ಅದು ಕೂಡ ದೇವರಿಗೆ ಮುಟ್ಟೋದಿಲ್ವಾ ಅಂತ. ಈಗ ಇಲ್ಲಿ ಭಕ್ತಿ ಮಾಡಿದವರಿಗೆ, ಸೇವೆ ಮಾಡಿದವರಿಗೆ, ಸಮರ್ಪಣೆ ಮಾಡಿದವರಿಗೆ ಆಶೀರ್ವಾದ ಸಿಕ್ಕೋದು ಹೌದಾದರೆ, ಈ ಕಾರ್ಯಕ್ಕೆ ತೊಡಕು ಮಾಡಿದರೆ ದೇವರ ಆಗ್ರಹಕ್ಕೆ ಅವರು ಪಾತ್ರರಾಗೋದಿಲ್ವಾ, ದೇವರವರಿಗೆ ಬಿಸಿ ಮುಟ್ಟಿಸೋದಿಲ್ವಾ? ಈ ನೆನಪು ನಮಗಿದ್ರೆ ನಮ್ಮ ತಲೆ ಶುದ್ಧ ಇರ್ತದೆ, ತಲೆ ಸರಿ ಇರ್ತದೆ, ನಾವು ದಾರಿ ತಪ್ಪಿ ಹೋಗೋದಿಲ್ಲ. ಇಲ್ದಿದ್ರೆ ನಮಗೆ ಯಾವುದೋ ಗಳಿಗೆಯಲ್ಲಿ ದೇವರು ಮರೆತು ಹೋಗಿ ನಾನೇ ದೊಡ್ಡವನು ಅಂತ ಅನಿಸ್ಬೋದು, ನಮ್ಮದೇ ನಮ್ಮ ಮುಖ್ಯ ಅಂತ ಅನಿಸ್ಬೋದು. ಹಾಗಾಗಿ ಹಾಗಿಲ್ಲದೆ ನಾವೆಲ್ಲರೂ ಒಂದಾಗಿ ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡಬೇಕು. ಹಾಗಾಗಿ ವರಾಹಸ್ವಾಮಿಯ ಮುಂದೆ ಎರಡು ಸಮುದ್ರಗಳು, ವರಾಹಸ್ವಾಮಿಯ ಮುಂದೆ ಎರಡು ಸಮುದ್ರ, ಒಂದು ಉಪ್ಪು ನೀರಿನ ಸಮುದ್ರ, ಇನ್ನೊಂದು ಸಿಹಿ ಸಮುದ್ರ. ಅದ್ಯಾವುದು ಅಂದರೆ ಭಕ್ತ ಸಮುದ್ರ, ಭಕ್ತರ ಸಾಗರ. ಮಾರಸ್ವಾಮಿಯ ಭಕ್ತರು ಸಮುದ್ರದಾಗಿದ್ದಾರೆ. ಈಗಾಗಲೇ ಪ್ರಸ್ತಾವನೆ ಹೇಳಿದಾಗೆ ವರ್ಷದಿಂದ ವರ್ಷಕ್ಕೆ ಅದು ವೃದ್ಧಿ ಆಗ್ತಾ ಇದೆ, ಹೆಚ್ಚು ಹೆಚ್ಚಾಗ್ತಾ ಇದೆ. ನಮ್ಮ ಅಪೇಕ್ಷೆ ಏನಂದರೆ ಸಮುದ್ರ ಎದುರು ಮತ್ತೊಂದು ಸಮುದ್ರ ದೇವರ ಮುಂದೆ ಇರುವಂತೆ ಆಗಬೇಕು. ಹಾಗೆ ನೀವು ಭಕ್ತರು ನೆರೆದು ಇಲ್ಲಿ ಸೇವೆಯನ್ನು ಮಾಡಬೇಕು, ಸಂಪತ್ತು ಕೂಡ ಇಲ್ಲಿಗೆ ಹರಿದು ಬರಬೇಕು, ಎಲ್ಲ ಕಾರ್ಯವು ನಿರ್ವಿಘ್ನವಾಗಿ ಯಶಸ್ವಿಯಾಗಿ ಸಂಪನ್ನ ಆಗಬೇಕು. ಸರ್ಕಾರವು ಕೂಡ ಜೊತೆಗೆ ನಿಂತುಕೊಳ್ತದೆ ಅಂತ ನಮಗೆ ಗೋಪಾಲ್ ಪೂಜಾರಿ ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಜೊತೆಯಲ್ಲಿದ್ದಾರೆ, ಸಜ್ಜನ ರಾಜಕಾರಣಿ. ಅವ್ರ ಬಗ್ಗೆ ನಮ್ಗೆ ಒಂದೇ ಅಭಿಪ್ರಾಯ ಬರುವಂಥದ್ದು ಸಜ್ಜನ ರಾಜಕಾರಣಿ ಅಂತ, ತುಂಬ ಸಜ್ಜನರು ಅಂತ. ಅಂದರೆ ರಾಜಕಾರಣಿಗಳಾಗಲಿಕ್ಕೆ ಕಷ್ಟ ಎನ್ನುವಷ್ಟು ಸಜ್ಜನರು ಅಂತ ಆ ರೀತಿಯೆಲ್ಲ ಹೇಳುವಂಥದ್ದು ಅವರನ್ನು ಅಂತ. ಹಾಗಾಗಿ ಅವರು ನಿಮ್ಮ ಮುಂದೆ ನಮ್ಮ ಜೊತೆಯಲ್ಲಿದ್ದಾರೆ. ಎಲ್ಲರೂ ಬೆಂಬಲ ಕೊಡಲಿ, ಇದಕ್ಕೆ ಎಲ್ಲ ಪಕ್ಷಗಳು ಬೆಂಬಲ ಕೊಡಲಿ, ಎಲ್ಲ ವಾಹಿನಿಗಳು ಕೂಡ ಬೆಂಬಲ ಕೊಡಲಿ, ಸರ್ಕಾರ ಬೆಂಗಾವಲಾಗಿ ನಿಲ್ಲಿ. ಆದರೆ ಮುಖ್ಯವಾಗಿ ಭಕ್ತರು ಇದನ್ನು ನೆರವೇರಿಸಲಿ. ಯಾಕೆಂದರೆ ಸರ್ಕಾರ ಈ ರೀತಿ ದೇವಸ್ಥಾನ ಕಟ್ಟಲಿಕ್ಕಾಗೋದಿಲ್ಲ. ಅಂದರೆ ಅಲ್ಲಿರೋರು ಮನಸ್ಸು ಮಾಡಿದರೂ ಕೂಡ ಅವ್ರಿಗೆ ಇತಿಮಿತಿಗಳಿದೆ. ಈಗ ನೀವು ಮುಜರಾಯಿ ಇಲಾಖೆಯಿಂದ ಇಂಥದ್ದೊಂದು ದೇವಸ್ಥಾನ ಕಟ್ಟಿ ಅಂದರೆ ಅವರು ಮಾಡಲಿಕ್ಕಾಗೋದಿಲ್ಲ ಅದನ್ನು ಅಂತ. ಎಲ್ಲಿ ಅವರು ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ ಹೇಳಿ ಅಂತ. ಆದರೆ ಭಕ್ತರು ಮನಸ್ಸು ಮಾಡಿದರೆ ನೀವು ಬಂಗಾರದಲ್ಲಿ ಕೂಡ ದೇವಸ್ಥಾನವನ್ನು ಕಟ್ಬೋದು, ಭಕ್ತರಿಗೆ ಸಾಧ್ಯ ಇದೆ ಅದು ಅಂತ. ಹಾಗಾಗಿ ಆ ರೀತಿಯಲ್ಲಿ ಇದನ್ನು ಮಾಡಿ ಎಂದು ನಾನು ನಿಮ್ಮೊಟ್ಟಿಗಿದ್ದೇವೆ ಈ ಕಾರ್ಯದಲ್ಲಿ. ಸದಾ ಈ ಪೀಠದ ಮಂತ್ರಾಕ್ಷತೆ ಆಶೀರ್ವಾದ ನಿಮ್ಮೆಲ್ಲರೊಟ್ಟಿಗಿರ್ತದೆ. ಎಲ್ಲಿ ಯಾವುದು ಕಡಿಮೆ ಆದರೂ ಹೇಳಿ, ಅಲ್ಲಿ ನಾವಿದ್ದೇವೆ. ಎಲ್ಲಿ ಯಾವಾಗ ಏನು ಬೇಕು ಅಂದರೂ ಕೂಡ ಹೇಳಿ, ಅಲ್ಲಿ ನಾವಿದ್ದೇವೆ. ನಿಮ್ಮೊಟ್ಟಿಗೆ ಸದಾಕಾಲ ನಾವಿದ್ದೇವೆ. ನಮ್ಮ ಶುಭ ಹಾರೈಕೆ, ಈ ಪರಂಪರೆಯ ಶುಭಾಶೀರ್ವಾದ ನಿಮ್ಮೆಲ್ಲರ ಜೊತೆಗೆ ಇದೆ. ಹಾಗಾಗಿ ದೇವಸ್ಥಾನದ ಉತ್ಕರ್ಷವನ್ನು ನಾವು ನೋಡಬೇಕು ಎಂಬುದಾಗಿ ನಾವು ಭಾವಿಸುವಂಥದ್ದು. ಕೊನೆಯದಾಗಿ ಒಂದು ವಿಶೇಷ ಅಂದರೆ ದೇವರು ಎದ್ದು ಬರ್ತಾ ಇದ್ದಾನೆ ಅಂತ, ಅದು ವಿಶೇಷ ಅಂತ. ಯಾಕೆ ದೇವಸ್ಥಾನದ ಜೀರ್ಣೋದ್ಧಾರ ಸ್ವಲ್ಪ ವಿಶೇಷ ಅಂತ ನಾವು ಹೇಳ್ತೇವೆ ಅಂದರೆ, ಏತನ ಮಧ್ಯೆ ಏನಾಗಿತ್ತು ಅಂದರೆ ಸ್ವಲ್ಪ ಭಕ್ತರ ಮೇಲೆ ಓಡಾಡೋ ಹಾಗಾಗಿತ್ತು ಇಲ್ಲಿ. ದೇವರು ಕೆಳಗಿದ್ದು ನಾವೇ ಸ್ವಲ್ಪ ಮೇಲೆ ಅಂತಾಗಿ ನಾವು ಅದರಲ್ಲಿ ವಾಹನ ಏರಿ ಎಲ್ಲಿ ದರ ಓಡಾಡುವಂತೆ ದೇವರ ಮುಂದೆ, ದೇವರು ಕೆಳಗಿಂದ ನೋಡಬೇಕು ನಮ್ಮನ್ನು. ನಾವು ಮೇಲಿಂದ ದೇವ್ರ ಕಡೆ ನೋಡ್ತೇವೋ ಇಲ್ವೋ, ಸೀದಾ ಹೋಗ್ತಾ ಇರ್ತೇವೆ. ಎಷ್ಟೋ ಬಾರಿ, ಎಷ್ಟು ಸರಿ ಹೇಳಿದ್ರು.
ಇದು ಮುಂದೆ ಬರುವುದರಿಂದಲೇ ಏನಾಗಬೇಕು ಅಂದರೆ, ಈ ಹೆದ್ದಾರಿಗಿಂತ ಎತ್ತರದ ದೇವಸ್ಥಾನ ಇದ್ದುಕೊಂಡು ಭಕ್ತರು ಹೀಗೆ ನೋಡಬೇಕು ದೇವರನ್ನು ಹೀಗೆ ನೋಡೋದಲ್ಲ, ಭಕ್ತರು ತಲೆ ಎತ್ತಿ ನೋಡಬೇಕು. ಭಕ್ತರು ತಲೆ ಎತ್ತಿ ನೋಡಬೇಕು ಅನ್ನೋ ಅರ್ಥ ಏನು? ದೇವರನ್ನು ನೋಡಿದವನು ತಲೆ ಎತ್ತುತ್ತಾನೆ ಅಂತ ಅರ್ಥ ಅದಕ್ಕೆ. ಅಂತ ದೇವರನ್ನು ನೋಡುವವನು ತಲೆ ತಗ್ಗಿಸ್ಬಾರ್ದಲ್ವಾ? ದೇವರನ್ನು ನೋಡಿದವನು ತಲೆ ತಗ್ಗಬಾರ್ದಲ್ವಾ? ತಲೆ ಎತ್ತುವಂತೆ ಆಗ್ಬೇಕಲ್ವಾ? ಆಗ್ಬೇಕು ಅಂದರೆ ವರಾಹಸ್ವಾಮಿ ಎದ್ದು ಬರಬೇಕಾಗ್ತದೆ ಅಂತ. ವಿಷ್ಣು ನರಸಿಂಹರ ಜೊತೆಯಲ್ಲಿ ಮತ್ತು ಗಂಗಾಧರೇಶ್ವರನ ಜೊತೆಯಲ್ಲಿ ಎದ್ದು ಬರಬೇಕಾಗ್ತದೆ ಅಂತ. ಅದು ನಮಗೆ ತುಂಬ ಒಂದು ಆನಂದವನ್ನು, ಸಂತೋಷವನ್ನು ಕೊಡುವಂಥದ್ದು. ಹಾಗೆ ಆಗಲಿ. ಹಾಗೆ ಆಗುವಲ್ಲಿ ಸಮುದ್ರರಾಜನು ನಿಮ್ಗೆ ಆಶೀರ್ವಾದ ಮಾಡಲಿ, ತಾಯಿ ಸೌಪರ್ಣಿಕೆಯು ಆಶೀರ್ವಾದ ಮಾಡಲಿ, ಮತ್ತು ಎಲ್ಲ ದೇವರುಗಳು ಆಶೀರ್ವಾದ ಮಾಡಲಿ. ವಿಷ್ಣು ನೃಸಿಂಹ ದೇವತೆಗಳ ಆಶೀರ್ವಾದ ಕೂಡ ಸಂಪೂರ್ಣವಾಗಿರಲಿ. ಇದೇ ಓಘ, ಇದೇ ವೇಗ, ಇದೇ ಒಗ್ಗಟ್ಟು, ಇದೇ ಉತ್ಸಾಹ, ಇದೇ ತ್ಯಾಗ ನಿರಂತರವಾಗಿ ನಮ್ಮೆಲ್ಲರ ಜೊತೆಯಲ್ಲಿ, ನಮ್ಮೆಲ್ಲರಲ್ಲಿ ಯಾವಾಗಲೂ ಕೂಡ ಇರಲಿ ಎಂಬುದಾಗಿ ಆಶಿಸ್ತಾ, ಕೊನೆಯಲ್ಲಿ ಮತ್ತೆ ಹೇಳೋದೇ, ನಾವೆಲ್ಲ ಭಾಗ್ಯವಂತರು. ನಮ್ಮ ತಂದೆಗೆ ಸಿಕ್ಕಿರಲಿಲ್ಲ, ನಮ್ಮ ತಂದೆ ತಾಯಿಯರು ಸಿಕ್ಕಿರಲಿಲ್ಲ, ನಮ್ಮ ಅಜ್ಜ ಅಜ್ಜಿಯರು ಸಿಕ್ಕಿರಲಿಲ್ಲ, ಮುತ್ತಜ್ಜರು ಸಿಕ್ಕಿರಲಿಲ್ಲ. ನಮಗೆ ಈ ಅವಕಾಶ ಸಿಕ್ಕಿದೆ. ನಮ್ಮ ಕಾಲಕ್ಕೆ, ನಮ್ಮ ತಲೆಮಾರಿಗೆ ಈ ಯೋಗ ಭಾಗ್ಯ ನಮಗೆ ಸಿಕ್ಕಿದೆ. ಅದನ್ನು ನಾವು ಸಾರ್ಥಕ ಸದುಪಯೋಗ ಮಾಡೋಣ. ವರಾಹಸ್ವಾಮಿಯ ಪಾದದ ಬುಡದಲ್ಲಿ ನಮ್ಮ ಹೆಸರನ್ನು ಶಾಶ್ವತವಾಗಿ ಬರೆಸ್ಕೊಳ್ಳೋಣ. ಸೇವೆಯ ರೂಪದಲ್ಲಿ, ಭಕ್ತಿಯ ರೂಪದಲ್ಲಿ ನಮ್ಮ ಹೆಸರನ್ನು ಶಾಶ್ವತವಾಗಿ ಬರೆಸ್ಕೊಳ್ಳೋಣ ಎಂಬುದಾಗಿ ಈ ಸಮಯದಲ್ಲಿ ಹೇಳಿ, ಇನ್ನು ಮುಂದೆ ಬರುವಂಥ ಎಲ್ಲ ಮಹಾಪರ್ವಗಳು ಅದೆಲ್ಲ ಅದ್ಭುತವಾಗಿ ನಡೆದು ದೇವರ ಅಷ್ಟಬಂಧ ಬ್ರಹ್ಮಕಲಶ ಅತ್ಯಂತ ವೈಭವವಾಗಿ, ಸಮುದ್ರವೇ ಎದ್ದು ಬಂದು ನೋಡುವಂತೆ, ಸಮುದ್ರವೇ ಆಶ್ಚರ್ಯಚಕಿತವಾಗುವಂತೆ ಅಂಥ ವೈಭವವಾಗಿ ಅದು ನಡೆದು ಅದನ್ನು ನಾವು ನೋಡಬೇಕು ಅಂತ ಅದೊಂದು ಆಸೆ ನಮ್ಮದು. ವರಾಹಸ್ವಾಮಿಗೆ ಬಂದಾಗ ಆ ವೈಭವವನ್ನು, ಅದ್ಭುತವನ್ನು ನಿಮ್ಮೆಲ್ಲರ ಜೊತೆಯಲ್ಲಿ ನಾವು ನೋಡಬೇಕು ಅನ್ನೋ ಒಂದು ಅಪೇಕ್ಷೆಯನ್ನು ಈ ಸಮಯದಲ್ಲಿ ವ್ಯಕ್ತಪಡಿಸಿ, ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ವರಾಹಸ್ವಾಮಿಯ ಅನುಗ್ರಹ ನಿಮ್ಮೆಲ್ಲರನ್ನು ನಿರಂತರವಾಗಿ ಕಾಯಲಿ. ಎಲ್ಲರಿಗೂ ಈ ಮಹಾ ವೈಭವ ಪರ್ವದಲ್ಲಿ ಪಾಲ್ಗೊಂಡು ಅವರವರ ಜೀವನಕ್ಕೂ ವೈಭವವನ್ನು ತಂದುಕೊಳ್ಳುವಂಥ ಯೋಗ ಒದಗಿ ಬರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.